ನಾನೇ ಬಹಳ ದೊಡ್ಡವ. ಅದಕ್ಕೆ ಇನ್ನೊಂದ್ ಸುದ್ದಿ ಹೇಳೇರಿ ಮತ್ರಿ ಒಳಗ ಹನುಮಪ್ಪನ ಸುದ್ದಿ ಹೇಳ್ದಿಲ್ಲ. ಹನುಮಪ್ಪ ಬಹಳ ದೊಡ್ಡವ ಅದಾನ, ಬಹಳ ದೊಡ್ಡವನ, ಹೆಚ್ಚಿನವ ಅದಾನವ ಅಂತ ಹೇಳತ್ತ. ಹೇಳಲ್ರಿ ಹನುಮಪ್ಪ ಹೆಚ್ಚಿನವ ಅದತ್ತಿಯ. ತಗೋ ನಿಮ್ ಹನುಮಪ್ಪನ ಲಿಸ್ಟ್ ತಗೋ. ಜಂತ್ರ ತಂತ್ರ ಮಂತ್ರ ಓದಿ ಕೊತ್ತ ಆವಾಗ ಎಷ್ಟೋ ಯಜ್ಞ ಆಗಲಿ ಹೂಡ್ಯಾನಪ್ಪ ಕೈಲಾಸದೊಳಗ. ಕೇಳಿ ಒಂದು ಗೊಂಬಿ ಹುಟ್ಟಲಿಲ್ಲ ಅವನ ಕೈಯಾಗ, ಇವರ ಅವನ ಕೈಯಾಗ. ಏ ಸ್ವತಃ ಇವರ ಪರಮಾತ್ಮ ಓಡಿ ಬಂದ ಕೇಳಿ ಎಲ್ಲಿ ಬಂದವ? ತಾಯಿ ಭುವನೇಶ್ವರಿ ಎದುರಿಗೆ ಬಂದು ನಿಂತವಾಗ ಯಾವ ಗೊಂಬಿ ಮಾಡಿ ಇಡಬೇಕತ್ತನ ಕೈಲಾಸ ಒಳಗ. ಗೊಂಬಿ ಮಾಡ್ಬೇಕತ್ತನ ಕರೆ ಗೊಂಬಿ ಒಟ್ಟ ಆಗ ನನಗ ನಿನ್ನ ಸಹಾಯ ಬೇಕ ಅಂದು ಭುವನೇಶ್ವರಿ. ಒಟ್ಟ ಒಂದ ಹಿಡಿ ಮಣ್ಣ ಕೂಡ ನನ್ನ ಕೈಯಾಗ. ಉರ್ಚದ ಕಾಕ ಯಾಕ ದನಿಗೆ ನಡೆಸಿ ನಾವ ಹಾಡಾಗ ಸುಮ್ಮನೆ ನಾವ ಹಾಡಾಗ. ಏ ಬೇಡಿದಟ್ಟ ರೊಕ್ಕ ಕೊಟ್ಟ ಕರೆಸಿ ನಮನ ನಿಂದ್ರಿಸಿ ನೀವು ತನಗೆ ಮಾತ್ರ ಮಾಡಿದಾರ ಕೇಳಿ ಈ ಹಾಡಿನ ಮರ್ಮ ತಿಳಿಯೋದಿಲ್ರಿ. ಭುವನೇಶ್ವರಿ ಕಡೆ ಬಂದ ಪರಮಾತ್ಮ ಕೇಳ ತಾಯಿ ಒಂದ ಹಿಡಿ ಮಣ್ಣ ಕೂಡ ನನ್ನ ಕೈಯಾಗ. ನೀನು ಮಣ್ಣ ಕೊಟ್ರ ಗೊಂಬಿ ತಯಾರ ಮಾಡ್ತೀನ. ಅಪ್ಪ ದೊಡ್ಡವಿದ್ರ ಒಬ್ನೇ ಮಾಡೋದಿತ್ತು ಅವಾಗ, ತಮ್ಮ ಇತ್ತು ಅವಾಗ. ಏನತ್ತಮ್ಮ ಏನಾಯ್ತ್ರಿ? ನೋಡು, ಪರಮಾತ್ಮ ಒಬ್ಬನೇ ಗೊಂಬೆ ಹುಟ್ಟಿಸ್ಯಾನು. ನಿಮ್ಮ ಅವನಲ್ಲಿ ಕಾನ ಕೋನ ಇಲ್ಲ. ಹೌದಲ್ಲ? ನಿನ್ನ ಪರಮಾತ್ಮ ಒಬ್ಬ ಹುಟ್ಟಿಸ್ಯಾನ ಗೊಂಬಿ ಇಲ್ಲ. ಯಾರ ಕಡೆ ಬಂದಿದ್ದಿ ಸಲಾಮ್ ಹೊಡೆದ ಮಣ್ಣು ಬೇಡ್ಲಾಕ? ಹೌದು, ತಾಯಿ ಕಡೆ. ಆರೆ ಹೋಲಿ 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 ಅವನದೊಂದು ಬೇರೆ ಅದ. ಇರ್ಲಿ 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 ಬೇಕ, ಅವು ಬೇಕೇ. ಅದ ಕಾಕನ ತಪ್ಪ ಅಲ್ಲ. ಹೆಂಗ್ರಿ ತಪ್ಪ ಅವಂದ ಅಲ್ಲ. ಯಾರ್ದ್ರಿ? ಕೈಲಾಸದೊಳಗ ಶಿವ ಪಾರ್ವತಿ ನಿಮ್ಮ ನಾಮಸ್ಮರಣೆ ಎಲ್ಲಿ ನಡೀತದಲ್ಲ, ನಡೀತದ ಅಲ್ಲಿ ಒಂದು ಗಳಿಗಿರಿ ಹಾಕೋಲ್ದಾಕ ಹೋಗಿ ಹೋಗಿ ಸ್ವಲ್ಪ ಒಳಗ ಮಾತಾಡಿ ನಿಮ್ಮ ನಾಮಸ್ಮರಣೆ ಭಂಗ ಮಾಡ್ತೇಳಿ ಅಲ್ಲಿ ವಚನ ಕೊಟ್ಟತಿ. ಅದ ಕೊಟ್ಟ ಸೈತಾನ. ಈ ಕಾಕನ ಒಳಗ ಸೈತಾನ ಬಂದ ಒಳ್ಳೆ ಊದ್ ಹಾಕಿ ದೇವ್ರ ತುಂಬಿಸಿದಾಗ ನೀವು ಗಪ್ಪ ಆದ್ರಿ ಅಂದ್ರ ಮತ್ತ ಹೊಳೆ ಹಿಂದಾಗಡೆ ಊದ್ ಹಾಕಿ ತುಂಬಿಸ್ಬೇಕಾದ್ರ ಬಾಳ್ ಬಿರಿ. ಹೌದ್ರಿ. ಅದಕ್ಕ ಪರಮಾತ್ಮ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿ ಎಲ್ಲ ಹೂಡಿಕೊತ್ತ. ಹೌದ್ರಿ. ಆಗಲಿಲ್ಲ ಕೈಯಾಗ ಕರೆ ಇದ್ರಿ. ಎಟ್ಟ ಎಲ್ಲ ತರ ಪ್ರಯತ್ನ ಮಾಡು ಆಗಲ್ದಕ್ಕಾಗಿ ಏನ್ ಮಾಡ್ತಾನು? ಸ್ವತಃ ಪರಮಾತ್ಮನ ಓಡಿ ಬಂದನ ತಾಯಿ ಭುವನೇಶ್ವರಿ ಕಡೆ. ಭುವನೇಶ್ವರಿ ಕಡೆ ಓಡಿ ಬಂದು ಓಡಿ ಬಂದ ಭುವನೇಶ್ವರಿ ಕಡೆ ಶಿರಬಾಗಿ ಕೇಳಿದಾಗ ಭುವನೇಶ್ವರಿ ಹೇಳ್ತಾಳ, ಏನಂತ ಹೇಳ್ತಾಳ ತಾಯಿ? ತ್ರಿಕಾಲ ಜ್ಞಾನಿ ಪರಮಾತ್ಮ ಕಿಳಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ನೀನು, ನೀ ಸ್ವತಃ ನನ್ನ ಕಡೆ ಓಡಿ ಬಂದೀಪ. ಬಂದಿದಿ ಏನಂತ ಹೇಳಿ? ಏನಂತವಾ? ಯಜ್ಞ ಯಾಗಾದಿಗಳ ಮಾಡ್ರು ನಿನ್ನ ಕೈಯಾಗ ಗೊಂಬೆ ಹುಟ್ಟುವಲ್ದತ್ತ ನನ್ನ ತನಕ ಬಂದಿದಿ. ಮಣ್ಣು ಕೇಳಕ್ ಬಂದಿ ಅಂದ್ರ ಮಣ್ಣು ಕೊಡ್ತಾನೆ ಖರೆ, ಆದ್ರೆ ನನಗೊಂದು ನೀ ವಚನ ಕೊಡಬೇಕು. ಹೌದು, ಏನಂತ ವಚನ ಬೇಡ್ತಾಳ ತಾಯಿ? ಇದು ಅಡಿವಿ ಸಮ ಐತಿ. ಈಗ ಹೌದು, ಏನೋ ಸಮ ಐತಿ. ಇದನ್ನ ಕೆದರಿ ಕೊಟ್ಟನೆ ಅಂದ್ರ ಏನಾಗ್ತದ? ಗಾರಿ ಬೀಳ್ತದ. ಹೌದು, ತೆಗ್ ಬೀಳ್ತದ. ಆ ಗಾರಿ ಯಾರು ಬರಿ ಮಾಡೋರು? ಇವ ಸೂರ್ಯ ಬರ್ತಾನ ಗಾರಿ ಮುಚ್ಚಲಕ.
ಮೊದಲು ಇವ್ ಮುಚ್ಕೋತ ಹೇಳ ಗಾರಿ ಏನ್ ಮುಚ್ತಾನ ಇವ ಕರಿ ಮುಸ್ತಾನ್ರಿ ಇವ್ ತೆರ್ಕೊಂಡ ಕೂತಾಗ ನಾ ಹೋಗಿ ಸೀರೆ ಕೊಟ್ಟಾಗ ಮುಚ್ಕೊಂಡು ಹೊರಗೆ ಬಂದಾರ ಇವ್ರ ಹೌದು ಹೌದ್ರಲ್ಲ ಇವ್ ಏನ್ ಗಾರಿ ಮುಚ್ತಾನ ಇವ ಏನ್ ಮುಸ್ತಾನ್ರಿ ಇವ ತಮ್ಮ ಹೇಳ್ರಿ ಅವಾಗ ಭುವನೇಶ್ವರಿ ಅಂತಾಳು ಏನಂತ ತಾಯಿ ಮಣ್ಣು ವೈಖರೆ ನೀನು ವಚನ ಕೂಡ ನನಗ ಹೌದು ಏನಂತೇಳಿ ಏನಂತವ ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಕ್ಕ ನನ್ನ ತನಕ ಬಂದಿಲ್ಲ ಬಂದಿದಿ ಹಂಗ ನೀನಾಗೆ ಹೆಂಗ ಒಯ್ದಿಲ್ಲ ಹಂಗ ನೀನಾಗೆ ನನ್ನ ಮಣ್ಣು ತಂದ ನನಗ್ ಕೊಡ್ತನ ನಂಗ ನನಗ ವಚನ ಕೊಟ್ರ ಮಾತ್ರ ನಿನಗ ಮಣ್ಣು ಕೊಡ್ತನ ಮಣ್ಣು ಕೊಡ್ತೀನಿ ಇಲ್ಲಕ್ಕ ನಾ ಮಣ್ಣು ಕೊಡಕ್ಕೆ ಅಲ್ಲ ಕೊಡಂಗಿಲ್ಲ ಹೆಂಗ್ ಬಂದಿ ಹಂಗೆ ಹೋಗಂತ ತಾಯಿ ಹೆಂಗ ಬಂದಿ ಹಂಗ ನಡಿಯ ಹೋಗಿ ತಿರುಗಿ ಅವಾಗ ಅಂದಿವ್ರ ಪರಮಾತ್ಮ ಹೌದು ನಿಂದ ಆದಿಶಕ್ತಿ ಅವತಾರ ಹೌದು ತಾಯಿ ಬಂದನಿ ಹೌದು ಮಣ್ಣು ಕೊಡು ಕೊಡು ನಾನಾಗೆ ಹೆಂಗ ಓದನಿಲ್ಲ ಹೌದು ಹಂಗ ನಾನಾಗೆ ನಿನ್ನ ಮಣ್ಣು ನಿನಗ ತಂದ ಕೊಡ್ತೇನೆ ಅಂತ ಹೇಳಿ ವಚನ ಕೊಟ್ಟಾನ ಆಮೇಲೆ ಮಣ್ಣು ಓದ ಹೌದು ನಿಮ್ಮ ಅಪ್ಪ ಒಬ್ಬ ಕುತ್ಕೊಂಡು ಮಾಡಿದ್ದಂದ್ರೆ ಹೇಳು ಮಣ್ಣು ಯಾಕೆ ಇನ್ನತ್ತ ನಾನು ಗಣಮಗನ ಕುತ್ಕೊಂಡು ಕೊಡ್ಬೇಕಾಗೈತಿ ಹೌದು ನೋಡಿ ಸದ ಕಲಿಯುಗದೊಳಗೆ ಏನಾಗ್ತದವ ಎಲ್ಲಿ ಸತ್ತಾರ ಮನೆಗೆ ಯಾರೇ ಹೊಂಟಿದ್ರಂದ್ರೆ ಎಲ್ಲಿ ಹೊಂಟರಿ ಅಂತ ಕೇಳಿದಾಗ ಏನಂತಾರೆ ಮಣ್ಣು ಕುಡ್ಲಾಕ್ ಹೊಂಟದಿವ್ರಿ ಅಂತ ಹೇಳ್ತಾರ ಜ್ಞಾನಿಗಳು ಯಾಕ ಹೇಳ್ರಿ ಏನ್ ಇವನ ಕೈಯಾಗ ಮಣ್ಣು ಐತೇನ ಇಲ್ಲ ಮಣ್ಣಿಲ್ಲ ಅಪ್ಪ ಓದಲ್ಲ ತಳದಾಗ ಮಣ್ಣ ಹೌದೌದೌದು ಅದಕ್ಕ ತಮ್ಮ ಯಾರೇ ಸತ್ತರಂದ್ರ ಗಣಮಕ್ಳ ಕುತ್ಕೊಂಡ ಹೆಣ್ಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣು ತಂದ ಆಕಿ ಕುಡ್ಬೇಕಾಗೈತಿ ಎಣ್ಣೆ ಸಾಯ್ಲಿ ಇವತ್ತು ಗಂಟೆ ಸಾಯ್ಲಿ ಗಂಡ ಸಾಯ್ಲಿ ಹೆಣ್ಣ ಸಾಯ್ಲಿ ಗಣಮಗನ ಕುಡ್ಬೇಕು ಯಾಕೆ ಕುಡ್ಬೇಕು ಯಾಕವ ಡೊಗ್ಗಬೇಕಾಕಿ ಹೇಳ್ದಂಗ ವಚನ ಕೊಟ್ಟದಿ ಯಾರ ಅಪ್ಪಂದಿನ ಎಲ್ಲ ಡೊಗ್ಬೇಕಾಗ ಸಮ್ಮನಾಯಿ ಕುನ್ನಿಗತ್ ಯಾವಂದ್ರ ಜಾವಂದ್ರ ಜಾ ಊಟ ಅಂದ್ರೆ ಊಟ ಬೇಕು ಹೌದು ಹೌದು ಆಕೆ ಹೇಳ್ದಂಗೆ ಕೇಳಬೇಕು ಅದಕ್ಕ ತಮ್ಮ ಹೇಳ್ರಿ ನಿಮ್ಮ ಅಪ್ಪನ ಕೈಲೆ ಒಬ್ಬನ ಕೈಲೆ ಹುಟ್ಟಿಲ್ಲ ಆಗಿಲ್ಲ ನಿಮ್ಮ ಅಪ್ಪ ದೊಡ್ಡವಿದ್ರ ಮತ್ತೆ ಇಲ್ಲಾಕ ಬೆಕ್ಕಿ ಬೇಡ್ಲಾಕ ಬರ್ತಿದ್ದಿ ಯಾಕೆ ಬಂದಿ ಒಬ್ಬನ ಕೂತು ಮಾಡ್ಬೇಕು ಬರಂಗಿಲ್ಲ ಆಗುದಿಲ್ಲ ಕೆಲಸ ಇಲ್ಲ ಈಗುದಿಲ್ಲ ಇದನ್ನ ಕೇಳಬೇಡ್ರಿ ಇವನು ಬರೀ ಏನ್ ಕೇಳ್ರಿ ನಮಕಿ ಪಗಾರದಾಗ ಕಮ್ಮಿ ಅದಾಡಿ ಪಗಾರದಾಗ ಕಮ್ಮ ಕಿಲಿ ಬಂದ ನೋಡು ಪಗಾರದಾಗ ಬಾಳ ಕಮ್ಮಿ ಇವಂಗ 50 ಅವಂಗ 50 ಇದ್ದಾಗ ನನಗೆ 25 ಐತ್ರಿ ನನಗೆ ಅವಂಗ 25 ಇದ್ದಾಗ ನನಗೆ ಸಾಡೆ ಬಾರ ಅಂದ್ರೆ ಏನು ನಾ ಹಾಫ್ ಪಗಾರದಕ್ಕಿನ ಕೇಳ್ತಾರ ಹೇಳ್ತಾನ್ರಿ ಹಾಫ್ ಪಗಾರದಕ್ಕಿದನ್ನ ಹೇಳ್ತಾನೆ ಹೊರಗಿಂದ ಬೇಡ್ರಿ ದೈವದವ್ರ ಇಲ್ಲೇ ನಿಮ್ಗೆ ಸತ್ಯ ಮಾತ ತಿಳಿಸ್ತೀನಿ ಈಗ ಇವನಿಗೆ ನಾ ಪಗಾರದಾಗ ಕಮ್ಮಿ ಅದನ್ನ ಹೇಳಿ ನಮ್ಮ ಮದರಿ ಬಸಾನ್ ಹೇಳ್ಯಾನಿ ಇವತ್ತ ಮಾಸ್ಯಾಳ ಊರಾಗ ಸಿದ್ದರಾಮೇಶ್ವರ ಜಾತ್ರೆ ನಿಮಿತ್ತವಾಗಿ 2 ಮೇಳಗಣಿಲಿ ಕೂಡಿಸ್ಯಾರ ಮಾಡ್ಕೊಂಡಾರ ಹೆಚ್ಚು ಕಮ್ಮಿ ಒಂದ್ 9-10 ತಿಂಗಳಾತ್ರ ನನಗೆ ಈ ಊರ್ ಕಾರ್ಯಕ್ರಮ ಕೊಟ್ಟ ಹೌದಲ್ರಿ 2025 ಕೊಟ್ಟಾರ ತಮ್ಮ ಹೌದು ಮತ್ತೆ 2027 ಎಷ್ಟೋ ಬುಕ್ ಆಗ್ಲಕತ್ತಿ ಹೊಳ್ಳಿ ಬಂದಿ ಆದ್ರ ತಮ್ಮ ನನಗ ಪಗಾರ್ನಿ ಕಮ್ಮಿ ಪಗಾರದಕ್ಕೆ ಅಂದಿ ಇಲ್ಲಿ ಹಾಡ್ಲಕ್ಕ ಬಂದನಿಪ ಬೆಂಕಿ ಜಾಗ ಐತಿ ಕೈ ಎತ್ತಿ ಹೇಳ್ತು ನಿನಗ ನೀ ಎಷ್ಟು ಪಗಾರ ತಗೊಂಡಿದ್ದಲ್ಲಿ ನಿನ್ನ ಜೋಡು ಪಗಾರ ತಗೊಂಡ ಬಂದನಿ ಹಾಡ್ಲಕ್ಕ ಹೌದು ಮತ್ತ ಗಂಡ ಆಡ ಹೆಚ್ಚು ಪಗಾರ ತಗೋಲಿ ನೀ ಹೆಣ್ಣು ಆಡಕ್ಕೆ ಕಮ್ಮಿ ಪಗಾರ ತಗೋಲಿ ಕಮಿಟಿ ಅವ್ರನ್ನ ಕರೆಸು ಏನಿ ಕಮ್ಮಿ ಪಗಾರ ಕೊಟ್ಟದಿವತ್ತ ಅವ್ರು ಹೇಳ್ರತಿ ಕೊನಿ ನಂದು ಇದ್ರ ಪಗಾರ ಬಿ ನೀನ ಒಯ್ ಮನೆಗೆ ಕಲ್ಯಾಣ ಪಗಾರ ಏನ ಇವಂಗ ಕೊಟ್ಟರಿ ಏನ ಇವನಿಗೆ ಅರ್ಧ ಕಮ್ಮಿನ ಕೊಟ್ಟಾರಿ ಪಗಾರ ಹೆಚ್ಚಿಗೆ ನಮ್ದು ನೀನು ತಟಕ ಬಿದ್ದಿತ್ತು ಇವತ್ತು ನಮ್ಮ ತಳದಿಂದ ಇಲ್ಲಿ ಬರ್ಬೇಕಾದ್ರೆ ನಾವು ಬಂದಿವಿ ನಾವು ಹೇಳಸ್ತಕ ಕೇಳು ನೀ ಏನ್ರಿ ಬರಂಗಿದನು ನಿನಗೆ ಹೇಳಸ್ತಕ ಕೇಳು ಹೇಳ್ರಿ ನೀ ಎಟ್ಟದಿಲೆ ನಿನಗ ಪಗಾರ ಎಟ್ಟದ್ಲಿ ಅಟ್ಟ ಪಗಾರದಾಗ ಬಂದನಿ ಬಾಳ ಸುತ್ತಾಕೋದು ಬೇಡ ನೀ ಎಟ್ಟು ತೊಗೊಂಡಿ ಅಟ್ಟ ಪಗಾರಕ್ಕ ನಾನು ಇಲ್ಲಿ ಹಾಡ್ಲಕ್ಕ ಬಂದನಿ ನಿನಗೆ ಏನ್ರ ಕಮ್ಮಿ ತಗೊಂಡ್ ಬಂದನೇನ ಮನ್ನಿ ಹಂಗ ಅರ್ಧ ಪಗಾರದಕ್ಕೆ ಅಂದಿ ಹೇಳ್ತಾನೆ ತಂಗಿ ಬಾಯಿಲೆ ಬಡಾಯಿ ಮುಕ್ಕಳಿಲೆ ಲಡಾಯಿ ಮಾಡ್ಬೇಡ ಬಸಣ್ಣ ತಿಳಿದಷ್ಟ ಅಟ್ಟ ಹೇಳು ಈಕೆ ಹಾಪ ಪಗಾರದಕ್ಕಿರಿ ಕೌಂದ್ಯಾನ ಸುದ್ದಿ ಬಿಡು ಇದನ್ನ ಕೌಂದ್ಯಾಗ ಬಡದಾಡಬೇಡ ಕೌಂದಿ ಚಲೋ ಅಲ್ಲಿದು ಕೌಂದಿ ಎಟ್ಟಕ ನಿನಗೊಂದು ಒಂದೊಂದು ಮಾತು ಹೇಳ್ತಾನೆ ಕೇಳು ಜಗತ್ತಿನೊಳಗ ಯಾರ ಮಕ್ಕಳ ಮಾಡ್ಬೇಕಂತ ಮಾಡ್ಲಕತ್ತಿಲ್ಲ ಒಂದ ಮಾತು ತಿಳ್ಕೊ ಬಾಳ ಹೇಳಂಗಿಲ್ಲ ನಿನಗ ಅವ್ರವ್ರ ಚಟಕ ಎದ್ದವ್ರ ಬಡದಾಡ್ಕೊಡ್ದ ನಿನ್ನಂತ ಘಟ ಹೊರಗೆ ಬರ್ಲಾತೀವಿ ಹಂತಿ ಪೀಳಿಗೆ ಅಂತವ್ ಹಂತಿ ಪೀಳಿಗೆ ಅಂತ ಹೊಡ ಬುದು ಬಂದವಪ್ಪ ಅದಕ್ಕೆ ತಮ್ಮ ಭೂಮಿ ತಲೆ ಮೇಲೆ ಅವ್ರವ್ರಿಗೆ ಬೇಕಾಗಿ ಅವ್ರವ್ರು ಮಾಡ್ಕೊಳಕತ್ತಾರ ಹೌದು ಇದು ಪಗಾರ ಪಾನಿ ಬಿಡುದನ ಅದಕ್ಕೆ ಈಗೇನು ಹೇಳಕತ್ತೇನ್ರಿ ಎಲ್ಲ ನನ್ನಿಂದ ಆಗೈತಿ ನಾನೇ ಬಹಳ ದೊಡ್ಡವ ಅದಕ್ಕೆ ಇನ್ನೊಂದ್ ಸುದ್ದಿ ಹೇಳೇರಿ ಒಳಗ ಹನುಮಪ್ಪನ ಸುದ್ದಿ ಹೇಳ್ದಿಲ್ಲ ಹನುಮಪ್ಪ ಬಹಳ ದೊಡ್ಡವನ ಹೆಚ್ಚಿನವ ಅದಾನವ ಅಂತ ಹೇಳತ್ತೆ ಹನುಮಪ್ಪ ಹೆಚ್ಚಿನವದತ್ತೀಯ ತಗೋ ನಿಮ್ ಹನುಮಪ್ಪನ ಲಿಸ್ಟ್ ಏದೋ ಹೊಲದ ಹನುಮ ದೇವ್ರ ದೊಡ್ಡವಂತ
ತಮ್ಮ ಹನುಮ ದೇವರ ಸುದ್ದಿ ತಗದ ತಿಳಿಸುವೆ ನಿನಗ ಏನು ಹನುಮ ದೇವರ ಹುಟ್ಟಿದ್ದೆಲ್ಲೋ ಭೂಮಿ ತೆಲಿಮ್ಯಾಗ ತಾಯಿ ಅಂಜನಾ ದೇವಿ ಹೊಟ್ಟಿ ಒಳಗ ಎದ್ದು ಆವಾಗ ತಮ್ಮ ಎದ್ದು ಆವಾಗ ಏ ಹೊಟ್ಟಿ ಒಳಗ ಕೂತ್ಕೊಂಡ ತನ್ನ ಅವಾಗ ಕರೆದ ಹೇಳ ಏನಂತವ ತಾಯಿ ಎಲ್ಲರಿಗತ್ಲೆ ಬತ್ಲೆ ಬರಾವ ಅಲ್ಲ ಒಂದ ಚೋಟಿ ಅರಿಬಿ ನುಂಗ ಯವ್ವ ನಿನ್ನ ಹೊಟ್ಟಾಗ ನನ್ನ ತಾಯಿ ಅಂಜನಾ ದೇವಿ ಚೋಟಿ ಅರಿಬಿ ನುಂಗಿ ಏನಾಯ್ತ್ರಿ ಅದನ್ನ ಕೈಪ ಮಾಡಿ ಕಟ್ಕೊಂಡ ಹೊರಗ ಬಂದಾನ ಆಗ ನಿಮ್ಮ ಅಪ್ಪ ಎಲ್ಲಿ ಹೋಗಿದ ತಮ್ಮ ಕಬ್ಬ ಕಡಿಲಾಗ ಒಂದ ಗೇನ ಅರಿಬಿ ನುಂಗೋದಿತ್ತ ಅವಳ ಹೊಟ್ಯಾಗ ಮದರಿ ಬಸಣ್ಣ ಹೊಟ್ಯಾಗ ನಾನು ಉಪಕಾರ ತೀರ್ಸ್ಯಾನತ್ರಿ ಮ ಗಂಡ ಹಾಡವ ಹೇಳ್ತಾನ್ರಿ 12 ವರ್ಷದಾಗ ನಿಮ್ಮ ತಾಯಿ ಉಪಕಾರ ತೀರ್ಸ್ಯಾನ ಅಂತ ಹೇಳ್ತಾನ ಹೇಳ್ತಾನ್ರಿ ನೋಡ್ರಿ ನನ್ನ ಉಪಕಾರ ನೀ ಏನ ತೀರಿಸ್ತೀವೋ ತಮ್ಮ ಹಾಗಿಲ್ಲ ಹೊಟ್ಟೆಯಾಗಿದ್ದಾಗ ಎಲ್ಲಾರು ಹೊರಗ ಬಂದ ಬಳಕ ಅರಿಪಿ ತೊಟ್ಟಾರ ಹೌದು ಹೊಟ್ಟೆಯಾಗಿದ್ದಾಗ ಹನುಮಪ್ಪ ಹೋದ್ರೆ ಹೇಳ್ತಿದ್ಯವ ಎಲ್ಲಾರ್ಗತ್ಲೆ ನಾನು ದಿಗಂಬರಾಗಿ ಬರಾವಲ್ಲ ಹೌದು ಬರೇ ಒಂದ ಚೋಟಿ ಅರಿಬಿ ನುಂಗ ನಿನ್ನ ಹೊಟ್ಟೆಯಾಗ ಹೌದು ನುಂಗತ್ತಾನೆ ಕೈಪು ಮಾಡಿ ಕಟ್ಕೊಂಡು ಬರ್ತೇನೆ ಜಗತ್ತಿನೊಳಗಂದ ಹನುಮಪ್ಪ ತಾಯಿಗೆ ಮಾತಾಡ್ಯಾನ ತಾಯಿನ ಕೂತು ಒದರ್ಯಾನ ಕರೆ ನಿಮ್ಮ ಅಪ್ಪನ ಒದರಿಲ್ಲ ಒಳಗ ಇಲ್ಲ ಇಲ್ಲಿ ಯಾಕೆ ಒದರಿಲ್ಲ ಯಾಕ್ರಿ ಅಪ್ಪನ ಕೈಯಾಗಿ ಏನೂ ಇಲ್ಲ ಅಂಟ್ಲಿ ಅವು ಏನ್ರಿ ಕೇಳ್ಕೊಂಡ್ರೆ ಸಿಗತೈತಿ ಅಂತ ಅವನ ಒದರ್ಯಾನ ಏನ್ ಸಿಗುದು ಅವನ ಕೈಗೆ ಸೋಮ ನಮ್ಮ ಅವು ಒಂದು ಚೋಟಿ ಅರಿಬಿ ನುಂಗಳು ಕೈಪು ಮಾಡಿ ಕಟ್ಕೊಂಡು ಹೊರಗೆ ಬಂದಿ ಅಪ್ಪ ದೊಡ್ಡವ ಅವು ಕಮ್ಮಿ ಅಂತ ಹೇಳ್ತಿ ನಿಮ್ಮ ಅಪ್ಪ ದೊಡ್ಡವಿದ್ರ ಒಂದು ಮಳ ಅರಿಬಿ ನುಂಗಬೇಕಾಗಿತ್ತು ಬಸಣ್ಣ ಒಳಗ ಮಳ ಬೇಡ ಒಂದು ನಾ ಬಟ್ಟೆ ಬಿರಿಯ ಆಂಬುಲೆನ್ಸ್ ಗಾಡಿ ಕರೆಸ್ಬೇಕಾಗ್ತಿತ್ತು ಮನಿಗೆ ಪಾವ್ 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 ಜಾವ್ 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 ಹೋಗ್ತಿತ್ತು ಸತ್ಯರಾಮ ಹರಿ ಹರಿ ಸತ್ಯರಾಮ ಹರಿ ಹರಿ ಏನ್ ಹರಿ ಅದೇ ಅದೇ ಏನ್ ಹ್ಞೂ ಅದಂತನು ಮಾತ ಅದಕ್ಕೆ ತಮ್ಮ ಹಿಂಗ ಆತಿತ್ತ ಏನೋ ಮತ್ತೊಂದು ಮಾತು ಹೇಳತ್ಯಾರ ಏನಂತವ ಒಳಗೊಂದು ಸುದ್ದಿ ತಂದಾರ ನೋಡ್ರಿ ಮತ್ತೇನವ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಚಾಡಿ ಚಿಪ್ಪಾಟ್ಯಾರ ಗಂಡ ಹೌದು ಆದಿ ಗಂಡ ಅನಾದಿ ಗಂಡ ಹಿಂಗೆಲ್ಲ ನಮ್ಮ ಅಪ್ಪ ನಿಮ್ಮ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಅನಸ್ಕೊಂಡು ಬಿಟ್ಟಾನು ಅಂದ್ರ ನಮ್ಮ ಅಪ್ಪ ಬಾಳ ದೊಡ್ಡವ ಯಾರ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಚಾಡಿ ಚಿಪ್ಪಾಟ್ಯಾರ ಗಂಡ ಯಾರಿಗ್ ಕರಿತಾರು ಬಬಲಾದಿ ಸದಾಶಿವ ಮುತ್ಯ ಕರಿತಾರ ಹೌದೌದು ಅವನಿಗೆ ಬಂದಾರ ನಾಮ ಅಂದ್ರೆ ಏನು ನಿಮ್ಮ ಅವುಗಳಿಗೆಲ್ಲ ನಮ್ಮ ಅಪ್ಪ ಗಂಡ ಅನಸ್ಕೊಂಡಾನು ಸದಾಶಿವ ಮುತ್ಯ ದೊಡ್ಡವ ಅಂತ ಹೇಳ್ತಾನ್ರಿ ಹಂಗೇನಿಲ್ರಿ ಬಸವಣ್ಣ ಅದ್ರ ಮರ್ಮ ನಿಮಗೇನ ತಿಳಿದಿಲ್ಲ ಗೊತ್ತಿಲ್ಲ ನೀ ಎಲ್ಲದಕ್ಕೂ ಗಂಡಾಗಿ ಕರೆ ನಿನಗ ಇರ್ಲಾಕ ಠಿಕಾನ ಮಾಡಿ ಕೊಟ್ಟಕ್ಕಿನ ತಾಯಿ ಹೌದು ನೀ ಎಲ್ಲಿದ್ಯೋ ನನ್ನ ತಂಗಳ ತುಕುಡಿ ಎಲ್ಲಿದ್ದೋ ಇರ್ಲಾಕ ನಿನಗೆ ಯಾರು ಮನಿ ಕರೆಸುವಂತ ಅನ್ನ ನೀಡುವರಾಗಿದ್ದು ಇಲ್ಲ 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 ಹೇಳ್ತಾನೆ ಕೇಳ ಸದಾಶಿವ ಮುತ್ಯ ಆದಿ ಗಂಡನ ಸುದ್ದಿ ಆದಿ ಗಂಡ ಏದೋ ಅಲ್ಲದ ಸದಾಶಿವ ಮುತ್ಯನ ಸುದ್ದಿ ಇವ ಎರಡು ಯಾಕೋ ಮೈಕ ಸೌಂಡ ಕಮ್ಮಿ ಆದ ಈಗ ಸ್ವಲ್ಪ ಮೈಕ ಸೌಂಡ ಜಾಸ್ತಿ ಇಡೋ ಎಣ್ಣ ಎನ ಮ್ಯಾಗ ಇನ್ನ ಒಪ್ಪಕ್ಕೆ 3 ದಿವಸ ಹಾಡ್ಕಿ ಆದಾವ್ರಿ ನಮಗ ಹೇಳಿ ಆದಾವ್ರಿ ನಮಗ ನಾಳೆ ಒಂದ ಇದನ್ನ ಮುಗಿಸಿ ಮಂದ್ರ ಪಕ್ಕ ಹೋಗ ಅದಕ್ಕ ಮೈಕ ಸಿಸ್ಟಮ್ ಚಂದ ಇಡ್ರಿ ನೀವ ಇದು ಕಪ್ಪ ಆದ್ರ ನಮ್ಮ ಸೂರ ಹೋಗ್ತಾವ್ರಿ ಈಗ ಪ್ರಥಮದೊಳಗ ಬಬಲಾದಿ ಊರ ಒಳಗ ಕೇಳೋ ಏನಾಯ್ತ್ರಿ ಸದಾಶಿವ ಮುತ್ಯನ ಕೆತ್ತ ಮೊದಲು ಬಿದ್ದು ಆವಾಗ ಅವನೇ ಸಾರವಾಡ
ಚಿಕ್ಕೈ ಮುತ್ಯ ಎದ್ದ ಆವಾಗ ಮಠ ಕಟ್ಟಬೇಕಂತ ವಿಚಾರ ಮಾಡಿದ ತನ್ನ ಮನದಾಗ ಚಿಕ್ಕಯ್ಯ ತನ್ನ ಮನದಾಗ ಏ ಮೂರ ಮಂದಿಗೆಲ್ಲ ತಮ್ಮ ತಿರುಗೇಡಿ ಜಾಗ ಕೇಳ ಮಠ ಕಟ್ಟಬೇಕಂತ ಜಾಗ ಇಸದ ಕೊಡಬೇಕು ಆಗ ಯಾರು ಜಾಗ ಕೊಡ್ಲಿಲ್ಲಪ್ಪ ಚಿಕ್ಕೈ ಮುತ್ಯಾಗ ಯಾರು ಜಾಗ ಕೊಡ್ಲಾರಕ್ಕಾಗಿ ಚಿಕ್ಕೈ ಮುತ್ಯ ವಿಚಾರ ಏನ್ ಮಾಡ್ತಾರೆ ಯಾರ ಕಡೆ ಹೋದ್ರ ನನಗ ಜಾಗ ಸಿಗ್ತದ ಹಂಗ ಆದಿಶಕ್ತಿಯ ನೆನಪಿಗೆ ಬಂದಳ ಚಿಕ್ಕೈ ಮುತ್ಯಾಗ ತಮ್ಮ ಓಡಿ ಹೋಗಿ ನಿತ್ತಾನಪ್ಪ ಸೀತೆ ಮನಿಯಾಗ ಕೇಳಿ ಸೀತೆ ಮನಿಯಾಗ ಏ ಸೀತೆ ಮನಿ ಒಳಗ ತಮ್ಮ ಏಳ ಬಾಗಿಲ ಹಚ್ಚಿ ಕಾಡಿ ಯಾರಿದ್ರವ ನಮ್ಮ ಚಂದ್ರ ತಾಯಿ ಮೆಟ್ಟ ಎತ್ತ ಸೀತೆ ಮನೆಯಾಗ ಅಕ್ಕಿ ಕಾಲಿಗೆ ಬಿದ್ದ ಚಿಕ್ಕೈ ಮುತ್ಯ ಕೇಳನ ಮಠ ನಾನು ಕಟ್ಟಬೇಕತ್ತನ ಯಾರು ಜಾಗ ಕೂಡ ಹೌದು ನಿನ್ನ ನಂಬಿ ಬಂದನಿ ಜಾಗ ಇಸದ ಕೊಡಬೇಕ ಆಗ ಚಂದ್ರ ತಾಯಿ ಹೊಳ್ಳಿ ಹೇಳ್ತಾಳ ಚಿಕ್ಕೈ ಮುತ್ಯಾಗ ಇದೇನ ದೊಡ್ಡ ದಗದ ಮುಂದ ನಡೆಯೋ ಬರ್ತೀನಿ ಈಗ ನಾನು ಬರ್ತೀನಿ ಈಗ ಏ ಚಿಕ್ಕೈ ಮುತ್ಯ ಇನ್ನ ಹೋಗಿ ಬಬಲಾದಿ ಊರಿಗೆ ಹೋಗಿದ್ದೆ ಏನ್ ಮಾಡಿದ್ರಿ ಇವನಿಗೆ ಮೊದಲ ಹೋಗಿ ಹೊಕ್ಕೇಳಪ್ಪ ಬಬಲಾ ಊರಾಗ ಏಳ ಹೆಡಿ ಸರ್ಪದ ರೂಪ ತಾಳೆ ನೆಟ್ಟು ಏನ್ ಹೇಳ್ತಾರ ತಮ್ಮ ಯಾವ ಚಿಕ್ಕೈ ಮುತ್ಯ ಸ್ವತಃ ವಿಚಾರ ಮಾಡಿದ ಬಳಕ